ಸೊ ಈಗ ಬ್ರೈನ್ ಡೆವಲಪ್ಮೆಂಟು, ಕಾಗ್ನಿಷನ್ನು ಡೈರೆಕ್ಟ್ಲಿ ನಮ್ಮ ಮಕ್ಕಳಿಗೆ ನ್ಯೂರೋಡೈವರ್ಜೆಂಟ್ ಅಂದರೆ ಬ್ರೈನ್ ಈಸ್ ಮೋಸ್ಟ್ ಆಫ್ ದ ಟೈಮ್ಸ್ ಅಫೆಕ್ಟೆಡ್. ಅದಕ್ಕೆ ಅಂತ ಪರ್ಟಿಕ್ಯುಲರ್ ಏನಾದ್ರು ಫುಡ್ಸ್ ರೆಗ್ಯುಲರ್ ಕೊಡಬೇಕು ಅಂತ ಇರೋದು? ತುಂಬ ರೆಗ್ಯುಲರ್ ಆಗಿ ನಾನು ಹೇಳ್ತಾ ಇದ್ದೆ ಅಲ್ವಾ, ಬ್ರೈನ್ಗೆ ನಮ್ಮದು ಇದಕ್ಕೆ ಡೆವಲಪ್ಮೆಂಟ್ಗೆ ಎಸೆನ್ಷಿಯಲ್ ಫ್ಯಾಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಮತ್ತು ಹೈಡ್ರೇಷನ್, ನೀರಾಂಶ ಮತ್ತು ಎಸೆನ್ಷಿಯಲ್ ಫ್ಯಾಟ್ಸು ಮತ್ತು ತುಂಬ ರೇರ್ ಮಿನರಲ್ಸ್ ಇರುತ್ತೆ ಲೈಕ್ ಸೆಲೀನಿಯಮ್, ಜಿಂಕ್. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೆಮ್ರಿ, ಫಾರ್ ಇಮ್ಯುನಿಟಿ. ಸೊ ಅದು ಯಾವ ಕಡೆಯಿಂದ ಬರುತ್ತೆ ಅಂದರೆ ತುಂಬ ಸಿಂಪಲ್ಲಾಗಿ ಹೇಳ್ತೀನಿ, ಎಸೆನ್ಷಿಯಲ್ ಫ್ಯಾಟ್ಸ್ಗೆ ಆಗಿ ನ್ಯಾಚುರಲ್ ಆಗಿ ಪ್ರತಿಯೊಂದು ಥರ ಅದು ಬೇರೆ ಬೇರೆ ಥರ ಸೀಡ್ಸ್ನ ಬಳಸಿ, ನಮ್ಮದು ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಎಳ್ಳಿರ್ಬೋದು, ಚಟ್ನಿಯಲ್ಲಿ ನೀವು ಸ್ವಲ್ಪ ಸ್ವಲ್ಪ ಪೋರ್ಷನ್ನ ಮಿಕ್ಸ್ ಮಾಡ್ಬೋದು. ಮತ್ತು ಒಂದು ಸ್ಪೆಷಲ್ ಆಗಿ ನಾನು ನಿನಗೆ ಮಾಡಿದ್ದೀನಿ ನೀನೇ ತಿನ್ನಬೇಕು ಅಂತ ಆ ಥರ ಮಾಡಬೇಡಿ. ಕಾಮನ್ ಫಾರ್ ಎವ್ರಿಬಡಿ. ಎಸ್, ಕಾಮನ್ ಫಾರ್ ಎವ್ರಿಬಡಿ. ಇವಾಗ ಡಿಪ್ ಥರ ಮಾಡ್ಬೋದು ಮಗುಗೆ. ಮತ್ತು ಇವಾಗ ಇವನ್ ನಾವು ಹೇಳ್ತೀವಿ ಇದರಲ್ಲಿ ಫೈಬರು ಬರುತ್ತೆ ಮಗುಗೆ, ಪ್ಲಸ್ ಹೆಲ್ದಿ ಫೈಬರ್ಸ್ ಆ್ಯಂಡ್ ಹೆಲ್ದಿ ಫ್ಯಾಟ್ಸ್ ಆ್ಯಂಡ್ ಲಾಟ್ ಆಫ್ ಮ್ಯಾಗ್ನೀಷಿಯಮ್. ಆಲ್ ದೀಸ್ ಇಂಬ್ಯಾಲೆನ್ಸಸ್ ನಾವು ಚೆನ್ನಾಗೇ ಮಾಡ್ಬೋದು. ಇದು ನಮ್ಮದು ಬ್ರೈನ್ ಹೆಲ್ತ್ಗೆ ಮ್ಯಾಗ್ನೀಷಿಯಮ್, ಜಿಂಕ್ ಇದೆಲ್ಲಗೆ ತುಂಬ ಹೆಲ್ಪ್ಫುಲ್. ಬಟ್ ಕಂಟಿನ್ಯೂಟಿಯಲ್ಲಿ ಆಗಿ ಮಗುಗೆ ತುಂಬ ಒಳ್ಳೆಯದು. ನಾನು ಒಂದೇ ಸತಿ 3 ಸ್ಪೂನ್ ತಿನ್ನಿಸ್ಬಿಡ್ತೀನಿ ಆ ಥರ ಬಿಡಿ. ಕರೆಕ್ಟ್. ಆಮೇಲೆ ಈಗ ಒಮೆಗಾ 3 ಫ್ಯಾಟಿ ಆಸಿಡ್ಸು, ಎಸ್, ದಿಸ್ ಇಸ್ ವಾಟ್ ಐ ವಾಸ್ ಜಸ್ಟ್ ಟೆಲಿಂಗ್. ದೇ ಆರ್ ಆಲ್ಸೋ ನೋನ್ ಆಸ್ ದ ಆ್ಯಂಟಿ-ಇನ್ಫ್ಲಮೇಟರಿ ಫೂಡ್ಸ್. ಓಕೆ. ಸೊ ಯು ಕ್ಯಾನ್ ಈವನ್ ಥಿಂಕ್ ಅಬೌಟ್ ಗಿವಿಂಗ್ cold pressed oil, the type of oil what you are giving. ಇವಾಗ palm oil or any other refined oil ತುಂಬ ಪ್ರೊಸೆಸಿಂಗ್ ಥ್ರೂ ಹೋಗಿರುತ್ತೆ. ಸೊ ಮಿನಿಮಲ್ ಪ್ರೊಸೆಸಿಂಗ್ ಇರುವಾಗ ಆ ಮಗುಗೆ ಅದರದ್ದು ಬೆಟರ್ ಅಡ್ವಾಂಟೇಜ್ ಸಿಗುತ್ತೆ. ಕೋಲ್ಡ್ ಪ್ರೆಸ್ ಪ್ಲಸ್ ಇದು ನಾವು ಮನೆಯಲ್ಲಿ ನಾವು ಅಡುಗೆ ಮಾಡೋದು ಬಡಿಸುವಾಗ ನಾನು ಹೇಳ್ತಾ ಇದ್ದೀನಿ, ಯೋಚನೆ ಮಾಡಿ ಯಾವ ಮನೆಯಲ್ಲಿ ಪ್ಯಾಕೇಜ್ ಫುಡ್ ಬರ್ತಾ ಇಲ್ಲ. ಯಾವುದು ಒಂದು ಮನೆ ಇದೆ, ನಮ್ಮ ಮನೆಯಲ್ಲೂ ಇಲ್ಲ. ಸೊ ಆ ಮಗುಗೆ ಅತಿ ಹೆಚ್ಚಾಗಿ ಶುಗರ್ಸ್, ಅತಿ ಹೆಚ್ಚಾಗಿ ನಾವು ಮಗುಗೆ ಸಿಹಿ ಇಷ್ಟ ಅಂತ ಜ್ಯೂಸ್ ಮಾಡ್ಕೊಂಡ್ಬಿಟ್ಟು ಇಷ್ಟೊಂದು ಸಕ್ಕರೆ ಅಥವಾ ಕೊಟ್ಬಿಟ್ಟು ಮಿಕ್ಸ್ ಮಾಡಿ ಕೊಡೋದು, ಬಿಕಾಸ್ ಮಗು ಲೈಕ್ಸ್ ಇಟ್. ಪ್ಲೀಸ್ ರಿಮೆಂಬರ್, ನಾವು ಗಟ್ಗೆ ಮಾತಾಡ್ತಾ ಇರುವಾಗ, ಹೆಲ್ದಿ ಕನ್ಸಾರ್ಷಿಯಮ್ ಮಾತಾಡ್ತಾ ಇರುವಾಗ ಯಾವುದು ಪದಾರ್ಥ ಅತಿ ಇರಬಾರ್ದು. ಇವಾಗ ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ ಹೆಚ್ಚು ಕೊಟ್ಟಿದ್ರೆ ಅದು ಒಳ್ಳೆಯದಿಲ್ಲ. ಅತಿ ಹೆಚ್ಚಾಗಿ ನೀವು ಏನು ಹೇಳೋದು, ಅತಿ ಹೆಚ್ಚಾಗಿ ಮಗು ನೀರೇ ಕುಡಿತಾ ಇದೆ, ಅದು ಒಳ್ಳೆಯದಿಲ್ಲ. ಅತಿ ಹೆಚ್ಚಾಗಿ ನೀವು ಬರೀ ಒಂದೇ ಮಗುಗೆ ಅನ್ನನೇ ಇಷ್ಟ, ನೀವು ಅನ್ನ ಪದಾರ್ಥನೇ ಕೊಡ್ತಾ ಇದ್ರಿ, ದಟ್ ಈಸ್ ಆಲ್ಸೋ ನಾಟ್ ರೈಟ್. ಅತಿ ಉಪ್ಪು, ಇನ್ಫ್ಯಾಕ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಬಂದಿದೆ, ಇವಾಗ ನಮ್ಮ ಗೋಲ್ಸ್ ಸಂಸ್ಥೆಯಿಂದ ಈವನ್ ಸ್ಕೂಲ್ಸ್ಗೆ, ಈವನ್ ಸ್ಪೆಷಲ್ ಸ್ಕೂಲ್ಸ್ಗೂ ನಾವು ಕನೆಕ್ಟ್ ಆಗಿದ್ದೀವಿ. ಬಂದು ಪೇರೆಂಟ್ಸ್ಗೆ ವರ್ಕ್ಶಾಪ್ ಮಾಡಿಕೊಡಿ. ಮತ್ತು ಚಿಕ್ಕ ಮಕ್ಳಿಗೆಂದೋನು ಯಾವಾಗ ಮಗುಗೆ ನೀ ಇದು ಮಾಡಬೇಡ, ತಿನ್ನಬೇಡ ಅಂತ ಹೇಳ್ತೀವಿ, ಆ ಮಗು ಅದನ್ನೇ ಜಾಸ್ತಿ ಅದೇ ಬೇಕು. ಕರೆಕ್ಟ್. ಸೊ ಈ ನಮ್ಮ ಸ್ಪೆಷಲ್ ಮಕ್ಕಳು ಇರುವಾಗ ಅದು ಮನೆಯಲ್ಲಿನೇ ನೀವು ವ್ಯವಹಾರನ ಸ್ಲೋ ಆಗಿ ಚೇಂಜ್ ಮಾಡಬೇಕು. ಅದು ಬರೀ ಮಗುಗೆಗೋಸ್ಕರ ಇಲ್ಲ, ಬರೀ ನಮ್ಮ ಎಲ್ಲರಿಗೋಸ್ಕರ ಒಳ್ಳೆಯದೇನೆ. ಅತಿ ಹೆಚ್ಚಾಗಿ ನೀವು ಪ್ರೋಸೆಸ್ ಚಿಪ್ಸು, ಕುರ್ಕುರೆ, ಮಿಕ್ಸ್ಚರ್ಸ್ ಬಾಯಿಗೆ ಇಟ್ಟ ತಕ್ಷಣ ನಿಮಗೆ ಅನ್ಸುತ್ತೆ, ಓ ಮೈ ಗಾಡ್, ಏನೋ ಒಂದು ಉಪ್ಪುದು ಒಂದು ಸ್ಪೂನ್ ಒಂತಿ ಹಾಕಿಬಿಟ್ಟಿದೆ. ಸೊ ಯಾವಾಗ ಅತಿ ಹೆಚ್ಚಾಗಿ ಸಕ್ಕರೆ ಅಂಶ ಅಥವಾ ಈವನ್ ಬೆಲ್ಲ, ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತೀನಿ, ಪೇರೆಂಟ್ಸ್ಗೆ ಹೇಳುವಾಗ ನಾನು ಅದೇ ಹೇಳ್ತಾ ಇದ್ದೆ. ಇವಾಗ ಕ್ಯಾರೆಟ್ನ ಈ ಥರ ಮಾಡಿದರೆ ಅದೇ ಪೇರೆಂಟ್ ತಾಯಿ ಬಂದು ವಿದಿನ್ 1 ಮಂತಲ್ಲಿನೇ ಬಂದು ಹೇಳ್ತಾರೆ, ಮೇಡಮ್ ನನಗೆ ಗೊತ್ತೇ ಇರಲಿಲ್ಲ, ನಾನು ಅದೇ ಥರ ನಾನು ಹೇಳಿದೆ ಕ್ಯಾರೆಟ್ ಆಯಿತಾ, ಮತ್ತು ಅದೇ ಥರ ಬೀನ್ಸ್ನ ಇಂಟ್ರೊಡ್ಯೂಸ್ ಮಾಡಿ, ಅದೇ ಥರ ಬೇರೆ ಬೇರೆ ಪದಾರ್ಥ ನಮ್ಮದು ಬೀಟ್ರೂಟ್ ಇರ್ಬೋದು, ಈ ಥರ ಸಾಫ್ಟಾಗಿ ಅವ್ರಿಗೆ ಗ್ರೇಟ್ ಮಾಡಿ ಕೊಡಿ. ಮತ್ತು ಡೈರೆಕ್ಟ್ ತಿನ್ನಲಿಕ್ಕೆ ಆಗ್ತಾಯಿಲ್ಲ, ದೊಡ್ಡ ದೊಡ್ಡ ಪೀಸ್ ಬೇಡ, ತುರ್ದು ಬಿಟ್ಕೊಡಿ. ಸೊ ದೇರ್ ಆರ್ ಡಿಫ್ರೆಂಟ್ ವೇಸ್ ನಾವು ತಲೆ ಹಾಕಬೇಕಾಗತ್ತೆ, ಆ ಕಡೆ ಗಮನ ಕೊಡಬೇಕಾಗತ್ತೆ. ಕರೆಕ್ಟ್. ಗಮನ ಕೊಟ್ಟಿದ್ರೆ 100% ನಿಮಗೆ ಚೇಂಜಸ್ ಸಿಗುತ್ತೆ. ಬಟ್ ಇಟ್ ಟೇಕ್ಸ್ ಟೈಮ್. ಸೊ ಇಟ್ ಟೇಕ್ಸ್ ಟೈಮ್. ಒಂದೇ ದಿವಸ ಅಲ್ಲಿ ನಾನು 2 ದಿವಸ ಕೊಟ್ಟೆ, ಮಗು ತಿಂದಿಲ್ಲ, ಇಟ್ಸ್ ಡಿಫಿಕಲ್ಟ್. ಸೊ ಯು ಹ್ಯಾವ್ ಟು ಬಿ ಬ್ರಿಂಗಿಂಗ್ ಇನ್ ಕಂಟಿನ್ಯೂಟಿ. ಆಮೇಲೆ ಈಗ ಸಿ-ಕಾರ್ಡ್ ಸಪ್ಲಿಮೆಂಟ್ಸ್ ಎಲ್ಲ ತಗೋತಾರೆ. ಸುಮಾರು ಮಕ್ಕಳು ನ್ಯೂರೋಡೈವರ್ಜೆಂಟ್ ಮಕ್ಕಳಿಗೆ ಕೊಡ್ತಾರೆ. ಸೊ ಅದು ಒಳ್ಳೇದು ಅಂತೀರಾ? ಗಟ್ ಬ್ರೈನ್ ಬ್ಯಾರಿಯರ್ಗೆ ಒಮೆಗಾ ಆ್ಯಂಟಿ ಇನ್ಫ್ಲಮೇಷನ್ ಇಸ್ ಡೆಫಿನೆಟ್ಲಿ ರಿಕ್ವೈರ್ಡ್. ಸೊ ನೀವು ತಾನೇ ಆಗಿ ತಗೊಳ್ಳೋ ಬದಲೇ ಹೋಗಬಾರ್ದು. ಪಿಡಿಯಾಟ್ರಿಷಿಯನ್ ಹತ್ರ ಕೇಳ್ಕೊಂಡ್ಬಿಟ್ಟು ಎಷ್ಟು ಡೋಸೇಜಲ್ಲಿ ಹೋಗಬೇಕು ಅಷ್ಟೇ ಡೋಸೇಜ್ ಕೊಡಬೇಕು. ಆ್ಯಂಡ್ ಟ್ರೈ ಟು ಗಿವ್ ಇಟ್ ಮೋರ್ ಇನ್ ದ ನ್ಯಾಚುರಲ್ ಫಾರ್ಮ್. ಆಲ್ವೇಸ್ ಥಿಂಕಿಂಗ್ ಅಬೌಟ್ ರೆಡಿ, ಬಿಕಾಸ್ ಅದು ಎಲ್ಲ ದೊಡ್ಡ ದೊಡ್ಡ ಕ್ಯಾಪ್ಸೂಲ್ ಇರುತ್ತೆ.
ಕ್ಯಾಪ್ಸೂಲನ್ನು ತಗೊಳ್ಳುವಾಗ ಮಗುಗೆ ನುಂಗ್ಲಿಕ್ಕೆ ಕಷ್ಟ ಆಗ್ಬೋದು. ಡೈರೆಕ್ಟಾಗಿ ಓಪನ್ ಮಾಡಿದರೆ ತುಂಬ ಅತಿ ವಾಸನೆ ಬರುತ್ತೆ, ಬಿಕಾಸ್ ದೀಸ್ ಆರ್ ಆಲ್ ಕಮಿಂಗ್ ಫ್ರಮ್ ದ ಕಾಡ್ ಲಿವರ್ ಆಯಿಲ್, ಫಿಶ್ಶಿಂದೆ ಬರುತ್ತೆ ನಮ್ಮದು. ಸೊ ತಿನ್ಲಿಕ್ಕೆ ಕಷ್ಟ, ವೆಜಿಟೇರಿಯನ್ ಅವ್ರಿಗೆ ಕಷ್ಟ ಆಗ್ಬೋದು. ಸೊ ಫ್ಲ್ಯಾಕ್ಸ್ ಸೀಡ್ ಇರುತ್ತೆ, ಅದೇ ಥರ ನಾನು ಹೇಳಿದೆ ಎಳ್ಳು, ಸನ್ಫ್ಲವರ್, ಸೂರ್ಯಮುಖಿ ಬೀಜ, ಇದೆಲ್ಲನೂ ನೀವು ಕಡ್ದ್ಬಿಟ್ಟು ಒಂದಿದೆ. ಬಟ್ ಆ್ಯಸ್ ಎ ನೀವು ಫುಡ್ ಟೆಕ್ನಾಲಜಿಸ್ಟ್ನ ಐ ವುಡ್ ಅಲಾಂಗ್ ವಿತ್ ದ ನ್ಯೂಟ್ರಿಷನಿಸ್ಟ್ ಐ ವುಡ್ ಸೇ ನನಗೆ ತುಂಬ ಹೆಮ್ಮೆ ಇದೆ. ನಾನು CFTRI ಇಂದೆ ಆ್ಯಸ್ ಎ ಫುಡ್ ಟೆಕ್ನಾಲಜಿಸ್ಟ್, ಫುಡ್ ಸೈಂಟಿಸ್ಟ್ ಆಗಿ ನಾನು ಡಾಕ್ಟ್ರೇಟ್ ಮಾಡಿದೆ. ಸೊ ಒಂದು ಗೊತ್ತಿದೆ, ಪ್ರೊಸೆಸಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಅವೈಲಬಿಲಿಟಿ ಹೇಗೆ ಹೆಚ್ಚಾಗಿರುತ್ತೆ ಗಟ್ಟಿಗೆ ಅಂದರೆ ನೀವು ಪ್ರೊಸೆಸಿಂಗ್ ಹೇಗೆ ಮಾಡ್ತೀರಾ. ಸೊ ಅತಿ ಪ್ರೊಸೆಸ್ ಮಾಡ್ಕೊಂಡ್ಬಿಟ್ಟು ನಾನು ದೊಡ್ಡ ಡಬ್ಬಿಯಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಇಟ್ಬಿಟ್ಟಿದ್ರೆ ನೋ. ಆ್ಯಸ್ ದೀಸ್ ಆರ್ ಆಲ್ ಹೈ ಆಯಿಲ್, ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್ ಆರ್ ವೆರಿ ರಿಚ್. ಸೊ ಬೇಗನೆ ಹಾಳಾಗುತ್ತೆ, ಬಿಟರ್ನೆಸ್ ಬಂದ್ಬಿಡುತ್ತೆ. ಏನ್ರಿ ನಾನು ಫಸ್ಟ್ ವಾರ ಕೊಟ್ಟೆ ಮೇಡಮ್, ನಾನು ಮಗು ತಿಂತಾ ಇತ್ತು, 3ನೇ ವಾರದಿಂದ ಏನೋ ಒಂಥರ ವ್ಯಾಕ್ ಅಂತ ಹೇಳಿ ವಾಂತಿ ಮಾಡ್ತಾ ಇದ್ದಾನೆ ಮೇಡಮ್. ಸಮ್ ಸಾರ್ಟ್ ಆಫ್ ರ್ಯಾನ್ಸಿಡಿಟಿ ಡೆವಲಪ್ ಆಗಿದೆ. ಸೊ ರ್ಯಾನ್ಸಿಡಿಟಿ ಡೆವಲಪ್ ಆಗಿರುತ್ತೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟು 1 ವೀಕ್ಗೆ ಎಷ್ಟು ಬೇಕು ಅಷ್ಟೇ ಮಾಡಿ. ಮತ್ತು ಸ್ಲೋ ಆಗಿ ಮಗು ಚ್ಯೂಯಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗುವಾಗ ಸ್ವಲ್ಪ ಒಂದು ದರ್ದರ ಒಂದು ಕೋರ್ಸ್ ಮಾಡಿಬಿಟ್ಟು ಮಗುಗೆ ಮಿಕ್ಸ್ಚರ್ ಥರ ಮಾಡಿ ಮಿಕ್ಸ್ ಮಾಡಿ ಕೊಡುವಾಗ ಆ ಥರ ಮಾಡ್ಬೋದು. ನೀವು ಚಿತ್ರಾನ್ನಾಗೇನೆ ಮಿಕ್ಸ್ ಮಾಡ್ಬೋದು, ಫ್ರೈ ಮಾಡಿ ಹಾಕ್ಬೋದು, ನಿಮ್ಮ ಸಾಂಬಾರು ಇದಕ್ಕೇನೋ ಮಿಕ್ಸ್ ಮಾಡಿ ಕೊಡ್ಬೋದು. ಆ ಥರ ಮಾಡಿ ಸೆನ್ಸರಿ ಇಶ್ಯೂಸ್ಗೆ ನೀವು ಡೆಫಿನೆಟ್ಲಿ ಅದಕ್ಕೆ ಪ್ರಾಪರ್ ಥೆರಪಿನೂ ತೊಗೊಳ್ಬೇಕು. ಮತ್ತು ಮೇಕ್ ಟಚಿಂಗ್ ದ ಸೆನ್ಸರಿ ಇಶ್ಯೂಸ್ನ ಟೆಕ್ಸ್ಚರ್ ಮಾಡಿಫಿಕೇಷನ್ಸ್ನ ಒಂಥರ ಫನ್ ಆ್ಯಕ್ಟಿವಿಟಿ ಥರ ತೊಗೊಳ್ಬೇಕು. ಎವರ್ಷನ್ ಥರ ಮಾಡೋ ಬದಲು ಜಸ್ಟ್ ಬ್ರಿಂಗ್. ಮತ್ತು ಮಗುಗೇನೆ ಎವರ್ಷನ್ ಇದೆ ಅಂತ ಇಲ್ಲ, ನಮಗೂ ಸಹ ನಾವು ಆ್ಯಸ್ ಎ ಅಡಲ್ಟ್ ಆಲ್ಸೋ, ಆ್ಯಸ್ ಎ ಗ್ರೋನ್ ಅಪ್ ಆಲ್ಸೋ ಒಂದು ಪರ್ಟಿಕ್ಯುಲರ್ ಅದು ನನಗೆ ಇದು ಇಷ್ಟ ಇಲ್ಲ. ಸೊ ಯು ಶೋ ದ್ಯಾಟ್ ಇಟ್ ಈಸ್ ನಾರ್ಮಲ್. ಆವಾಗ ಮಗುಗೆ ಅರ್ಥ ಆಗುತ್ತೆ, ಓ ನನಗೇನೆ ಇಲ್ಲ, ಅಮ್ಮನಿಗೂ ಇದು ಈ ಥರ, ಅಪ್ಪನಿಗೂ ಈ ಥರ ಇಷ್ಟ ಇಲ್ವಾ, ಓಕೆ 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 ನಿನಗೂ ಇಷ್ಟ ಇಲ್ಲ, ಪರವಾಗಿಲ್ಲ. ಡೋಂಟ್ ಮೇಕ್ ಎ ಬಿಗ್ ಇಶ್ಯೂ ಔಟ್ ಆಫ್ ಇಟ್. ಸ್ಲೋಲಿ ದ ಮೆಲ್ಟ್ ಡೌನ್ ಆ್ಯಂಡ್ ವೆನ್ ಯು ಬ್ರಿಂಗ್ ಚೇಂಜ್ ಇನ್ ದ ಫುಡ್. ನಮ್ಮ ತಟ್ಟೆಯಲ್ಲಿ ಯಾವಾಗ ಸಮತೋಲ ಪೌಷ್ಟಿಕ ಅಂಶ ಕರೆಕ್ಟಾಗಿ 3 ಮೇನ್ ಮೀಲು ಮತ್ತು 2 ಸ್ನ್ಯಾಕ್ಸು, ಇದೆಲ್ಲ ತುಂಬ ಇಂಪಾರ್ಟೆಂಟ್. ಇನ್ ಬಿಟ್ವೀನ್ ಫುಡ್ ವಾಟ್ ಯು ಆರ್ ಫಿಲ್ಲಿಂಗ್. ಅತಿ ಮಗುಗೆ ಪಾಪ ಹೊಟ್ಟೆ ಹಸಿತಾ ಇದೆ, ನಮ್ಮ ಹತ್ರ ಏನಿಲ್ಲ, ಓಪನ್ ಮಾಡಿದ್ದೀರಾ ನೀವು ಒಂದು ದೊಡ್ಡ ಬಿಸ್ಕಿಟ್ ಪ್ಯಾಕೆಟ್, ಫಸ್ಟ್ ಬಿಸ್ಕಿಟ್ ಪ್ಯಾಕೆಟ್ ಕೊಟ್ಬಿಡೋದು. ಕರೆಕ್ಟ್. ಆ ಮಗು ತಿಂದ ತಕ್ಷಣ ಅಥವಾ ಚಾಕ್ಲೇಟ್, ಇಮಿಡಿಯೇಟ್ಲಿ ಚಾಕ್ಲೇಟ್. ದೀಸ್ ಆರ್ ನಾಟ್ ಅಡ್ವೈಸ್ಡ್ ಈವನ್ ನಾರ್ಮಲ್ ಚಿಲ್ಡ್ರನ್ಗೂ, ನಾವು ನಾರ್ಮಲ್ ಶಾಲೆಗೂ, ನಾವು ರೆಗ್ಯುಲರ್ ಸ್ಕೂಲ್ಸ್ಗೂ ನಾವು ಈ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದನೇ HSS ಇದೆ, ಹೈ ಶುಗರ್, ಹೈ ಫ್ಯಾಟ್ಸ್, ಹೈ ಸಾಲ್ಟ್. ಆಲ್ ದೀಸ್ ಶುಡ್ ಬಿ ಕಟ್ ಡೌನ್ ಕಂಪ್ಲೀಟ್ಲಿ. ಸೊ ಸಮತೋಲನ ಆಹಾರ ಪ್ರಕಾರ ಈ ಮಕ್ಕಳು ಈಗ ನೋಡಿ ಅಪ್ ಟು ದ ಏಜ್ ಆಫ್ ಇನಿಷಿಯಲ್ಗೆ ಸ್ವಲ್ಪ ಸಕ್ಕರೆ ನೀವು ಬೇಕು. ಆಲ್ಮೋಸ್ಟ್ ಅಲ್ಲಿ 1 year ಯು ಡೋಂಟ್ ಹ್ಯಾವ್ ಟು ಆ್ಯಡ್ ಉಪ್ಪು ಸಕ್ಕರೆ ಆ್ಯಡ್ ಮಾಡೋದು ಅವಶ್ಯಕತೆ ಇಲ್ಲ. ಬಟ್ ಇವಾಗ ಏನಾಗಿದೆ, ನಿಮ್ಮ ಮಗುಗೆ ತಾಯಿ ಹಾಲು ತಗೊಳ್ಳಿಕ್ಕೆ ಆಗ್ತಾಯಿಲ್ಲ, ಫಾರ್ಮುಲಾ ಮಿಲ್ಕ್ ಫಸ್ಟೇ ಕೊಟ್ಬಿಡ್ತೀರಾ. ಆ ಫಾರ್ಮುಲಾ ಮಿಲ್ಕ್ ನೀವು ಸರಿಯಾಗಿ ಓಪನ್ ಆಗಿ ನೋಡಿ, ಮಿನಿಮಮ್ 30%, 20-30% ಬರೀ ಸಕ್ಕರೆ ಅಂಶ ಇರುತ್ತೆ. ಸಕ್ಕರೆನೂ ಬರೀ ಶುಗರ್ ಅಂತ ಬರೆಯೋದು ಆ ಥರ ಇಲ್ಲ. ಶುಗರ್ಗೆ 20-25 ಥರ ಬೇರೆ ಬೇರೆ ಹೆಸರು. ಕರೆಕ್ಟ್. ಅದು ಆ್ಯಸ್ ಎ ಟೆಕ್ನಾಲಜಿಸ್ಟ್ ಆಲ್ಸೋ ನಾವು ಕರೆಕ್ಟಾಗಿ ಅದ್ರ ಬಗ್ಗೆ ಗಮನ ನೋಡ್ತಾ ಹೋಗಬೇಕು. ಸೊ ರೀಡಿಂಗ್ ಎ ಫುಡ್ ಲೇಬಲ್ ಈಸ್ ಎ ಬ್ಯೂಟಿಫುಲ್ ಆರ್ಟ್, ಬಟ್ ಇಟ್ ಈಸ್ ಬ್ಯೂಟಿಫುಲ್ ಆರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಬ್ಯೂಟಿಫುಲ್ ಸ್ಟಮಕ್. ಕರೆಕ್ಟ್. ಸೊ ಈಗ ಒಂದು ನ್ಯೂರೋಡೈವರ್ಜೆಂಟ್ ಮಗುಗೆ ಒಂದು ಪ್ಲೇಟ್ ನಾವು ಡಿಸೈನ್ ಮಾಡ್ತೀವಿ ಅಂದರೆ ಹೆಂಗಿರಬೇಕು ಮೇಡಮ್ ಆ ಪ್ಲೇಟ್? ಫಸ್ಟ್ ಥಿಂಗ್ ಇಸ್ ನಮ್ಮ ಮಕ್ಕಳಿಗೆ ನೀವು ಹೆಚ್ಚಾಗಿ ಸೊಪ್ಪು ಅಂಶ. ಸೊ ಸೊಪ್ಪು ಅಂದರೆ ನಾವು ಹೇಳ್ತೀವಿ ಸಾಲ್ಯುಬಲ್ ಫೈಬರ್. ಯಾವಾಗ ಮಗುಗೆ ಸಾಲ್ಯುಬಲ್ ಫೈಬರ್ ಇದ್ದರೆ ಅವ್ರ ಗಟ್ಗೆ ನಾವು ಹೇಳ್ತೀವಿ ಪ್ರೀಬಯೋಟಿಕ್ ಬರ್ತಾ ಇದೆ. ಕರೆಕ್ಟ್. ಸೊ ಪ್ರೀಬಯೋಟಿಕ್ ಆರ್ ವಾಟ್ ಆರ್ ದೇ ಆರ್ ದ ಗುಡ್ ಫ್ರೆಂಡ್ಸ್ ಆಫ್ ಪ್ರೋಬಯೋಟಿಕ್. ವಾಟ್ ಈಸ್ ಪ್ರೋಬಯೋಟಿಕ್? Probiotic are the healthy germs. They are the one which is taking care about your gut health. ಸೊ ಈ ಜೀವಾಣುಗಳನ್ನ ಹೆಚ್ಚಾಗಿ ಬೆಳವಣಿಗೆ ಆಗಲಿಕ್ಕೆ ನೀವು ಅದಕ್ಕೆ ಒಂದು ಆಹಾರ ಕೊಡಬೇಕು. ಕರೆಕ್ಟ್. ಆ ಆಹಾರ ಯಾವುದರಿಂದ ಬರುತ್ತೆ? ಪ್ರೀಬಯೋಟಿಕ್. ಪ್ರೀಬಯೋಟಿಕ್ ಅಂದರೆ ಏನು? ಹೆಚ್ಚಾಗಿ ನಮ್ಮದು ನ್ಯಾಚುರಲಲ್ಲಿ ಕಾಳು ಸಿಪ್ಪೆ ಯಾವಾಗ ಸೇರಿಸಿರುತ್ತೆ ಬೆಳೆಗೆ ಅಥವಾ ಯಾವುದು ನೋಡಿ, ನಾವು ಕರ್ನಾಟಕದಲ್ಲಿ ನಾನು ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಉಸ್ಲಿ ಸ್ನ್ಯಾಕ್ ಐಟಮ್ಗೆ ನೀವು ಮಗುಗೆ ಬೇರೆ ಬೇರೆ ಥರ ಉಸ್ಲಿ ವೆರೈಟಿ ಕೊಡ್ಬೋದು. ಕರೆಕ್ಟ್.
ಅದು ಮಗುಗೆ ಹೆಚ್ಚಾಗಿ ತಿನ್ನಬೇಕು ಮೇಡಮ್ ಕಷ್ಟ ಇದೆ ಆ ಥರನೂ ಇಲ್ಲ. ನೀವು ಹೇಗಿದ್ರೆ ಬೇಯಿಸ್ತೀರಾ ಅದನ್ನ, ಬಟ್ ಬೇಯಿಸಿ ಆದಮೇಲೆ ಆ ನೀರು ಬಿಸಾಕಬಾರ್ದು. ಆ ನೀರನ್ನ ನೀವು ಅಷ್ಟಕ್ಕೇನೆ ನೀವು ಬೇಯಿಸಿ ಮತ್ತು ಟ್ರೈ ಟು ಡೂ ಪ್ರೆಷರ್ ಕುಕ್ಕಿಂಗ್. ಯಾಕೆಂದರೆ ಮಗುಗೆ ಹಗ್ಗಿಲಿಕ್ಕೆ ಗಟ್ಟಿ ಆಗಿದ್ರೆ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹೆಚ್ಚಾಗಿ ಫೈಬರ್ ಅಂಶ. ಸೊ ಆಲ್ಮೋಸ್ಟ್ ನಾವು ಹೇಳ್ತೀವಿ ಒಂದು ತಟ್ಟೆಯಲ್ಲಿ 30% 30-35% ನಮ್ಮ ಮಗುಗೆ ಅಟ್ಲೀಸ್ಟ್ ಪ್ರತಿ ಒಂದು ಮಗುಗೆ ಸೊಪ್ಪು ಮತ್ತು ಫೈಬರ್ ಅಂಶ ಅಂತ, ಸೊಪ್ಪು ಇರ್ಬೋದು, ಬೇರೆ ವೆಜಿಟೇಬಲ್ಸ್ ಇರ್ಬೋದು, ಅದೆಲ್ಲ ಆಗಲೇಬೇಕು. ದೆನ್ ಆಲ್ಮೋಸ್ಟ್ 40-45% ನಿಮ್ಮದು ಗೋಧಿ ಅಂಶ ಇರ್ಬೋದು ಅಥವಾ ಅಕ್ಕಿ ಅಂಶ, ಅನ್ನ ಐಟಮ್, ಕಾರ್ಬ್ಸ್ ಅಂತ ಹೇಳ್ತೀವಿ. ಕಾರ್ಬ್ಸಲ್ಲಿ ನೀವು ಕಾಂಪ್ಲೆಕ್ಸ್ ಕಾರ್ಬ್ಗೆ ಹೋಗಬೇಕು. ಕಾಂಪ್ಲೆಕ್ಸ್ ಕಾರ್ಬ್ ಅಂದರೆ ಇವನ್ ನಾನು ಹೇಳೋ ಥರ ಕಡಿಮೆ ಪಾಲಿಷ್ ಮಾಡಿರೋದು ಅನ್ನ, ಅಕ್ಕಿ, ಮತ್ತು ತುಂಬ ಅತಿ ಪ್ರೋಸೆಸ್ ಇವಾಗ ಮೈದಾ, ಗೋಧಿಯಲ್ಲಿನೂ ತುಂಬ ಫೈನ್ ಸೂಜಿ, ರವೆ, ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅಥವಾ ಲಿಮಿಟ್ ಮಾಡಿ. ಪೂರ್ತಿ ಬಿಡಿ ಝೀರೋ ಬೇಕ್ರಿ ಐಟಮ್ಸ್. ಸೊ ದಿಸ್ ಟೈಪ್ ಆಫ್ ಕಾರ್ಬ್ಸ್ ಶುಡ್ ನಾಟ್ ಬಿ ಟೂ ಮಚ್ ಇನ್ ದೇರ್ ಪ್ಲೇಟ್. ನೀವು ಹೋಲ್ ಗ್ರೇನ್ಸಿಂದ ಮಾಡಿರೋದು, ಇಡೀ ಕಾಳಿಂದ ಮಾಡಿರೋದು ಆಹಾರಾಂಶ ನೀವು ಬಡಿಸಿ ತುಂಬ ಚೆನ್ನಾಗಿರುತ್ತೆ ಅದು. ಸೊ ಆಲ್ಮೋಸ್ಟ್ 45-50% ಇಸ್ ಕಮ್ಮಿಂಗ್ ಆ್ಯಸ್ ಎ ಕಾರ್ಬ್. ಯಾಕೆ ಕಾರ್ಬ್ಸಿಂದ ನಮಗೆ ಮ್ಯಾಕ್ಸಿಮಮ್ ಆಗಿ ನಮಗೆ ಎನರ್ಜಿ ಸಿಕ್ಕುತ್ತೆ ಅಂದರೆ, ನಾವು ಹೇಳ್ತೀವಿ ನಮ್ಮ ದೇಹಕ್ಕೆ ಫ್ಯೂಯಲ್ ಬೇಕು, ಪೆಟ್ರೋಲ್. ನೀವು ಗಾಡಿಗೆ ಪೆಟ್ರೋಲ್ ಹಾಕ್ತೀರಾ, ಅದೇ ಥರ ನಮ್ಮ ಗಾಡಿಗೂ ಒಳ್ಳೆ ಪೆಟ್ರೋಲೇ ಬರಬೇಕು. ಸೊ 45-50% carbs should come, but those carbs should be mixed carb coming from complex. ಅತಿ ಹೆಚ್ಚಾಗಿ ರಿಫೈನ್ಡ್ ಐಟಮ್ಸ್ನ ಕಡಿಮೆ ಮಿನಿಮೈಸ್ ಮಾಡಬೇಕು. ದೆನ್ ಅಟ್ಲೀಸ್ಟ್ 15-20% ಶುಡ್ ಬಿ ಪ್ರೋಟೀನ್ಸ್. ಸೊ ಪ್ರೋಟೀನ್ ಅಂಶಗೆ ನಾವೇನು ಹೇಳ್ತೀವಿ, ಪೌಷ್ಟಿಕಾಂಶ ನಮ್ಮ ದೇಹಕ್ಕೆ ಬೆಳವಣಿಗೆ ಆಗಲಿಕ್ಕೇನೋ ನಮಗೆ ಪ್ರೋಟೀನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಅವರ್ ನೀಡ್ಸ್. ಇವಾಗ ಮೇನ್ ನೋಡಿ, ನಮಗೆ ದೇಹಕ್ಕೆ ಆರೋಗ್ಯಕ್ಕೆ ಇಮ್ಯುನಿಟಿ ಕೊಡಲಿಕ್ಕೆ, ದೇಹದ ಬೆಳವಣಿಗೆ ಆಗಲಿಕ್ಕೆ ನಮಗೆ ಪ್ರೋಟೀನ್ ಅಂಶ ತುಂಬ ಮುಖ್ಯ. ಸೊ ಮಗುಗೆ ನಾವು ಹೇಳ್ತೀವಿ ಎಷ್ಟು kg ಅವ್ರದ್ದು ತೂಕ ಇದೆ ಮಾಮೂಲಾಗಿ. ಫಾರ್ ಎಕ್ಸಾಂಪಲ್ 20 kg ಮಗುದು ತೂಕ ಇದ್ದರೆ ಅಥವಾ 15 kg ಮಗು ತೂಕ ಇದೆ, ಮಿನಿಮಮ್ ಆಗಿ ಆ ಮಗುಗೆ ಮಿನಿಮಮ್ ಆಗಿ ಆರ್ 1 ಗ್ರಾಮ್ ನಾವು 1.5 to 2 grams ಅಂತ ನಾವು ಹೇಳ್ತೀವಿ per kg ಬಾಡಿ ವೇಟ್. ಸೊ ಮಗುಗೆ ಫಾರ್ ಎಕ್ಸಾಂಪಲ್ ತುಂಬ ಬೆಳವಣಿಗೆ ಕಡಿಮೆ ಇದ್ದರೆ, ಸ್ಲೋ ಗ್ರೋತ್ ಇದೆ, ಆವಾಗ ಸ್ವಲ್ಪ ಹೆಚ್ಚಾಗಿಯೇ ಪ್ರೋಟೀನ್ ಕೊಡಬೇಕು. ಬಟ್ ಸಡನ್ನಾಗಿ ಕೊಡಬಾರ್ದು, ಸ್ಲೋ ಆಗಿ ಅವ್ರಿಗೆ ಇಮ್ಯುನಿಟಿ ಡೆವಲಪ್ ಮಾಡಿ ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಅಲ್ಲಿ ನಿಮಗೆ ನ್ಯೂಟ್ರಿಷನ್ ಸಪೋರ್ಟ್ ಇದ್ದರೆ ನಿಮಗೆ ಈಸಿಯಾಗಿ ಈ ಬ್ಯಾರಿಯರ್ನ ಓವರ್ಕಮ್ ಮಾಡಬೇಕು. ಸೊ 1.5 to 2 grams ಅಂತ ಹೇಳ್ತೀವಿ, ಬೇಸ್ಡ್ ಆನ್ ದೇರ್ ಏಜ್ ಆ್ಯಂಡ್ ಯಾವ ಏಜ್ ಗ್ರೂಪಲ್ಲಿದ್ದಾರೆ, ಯಾವ ಥರ ಅವ್ರದ್ದು ನ್ಯೂಟ್ರಿಷನ್ ಪ್ರೊಫೈಲಿಂಗ್ ಹೇಗಿದ್ರೆ. ನಾನು ಹೇಳಿದೆ ಅಲ್ಲ ನ್ಯೂಟ್ರಿಷನ್ ಅಸೆಸ್ಮೆಂಟ್ ಮಾಡುವಾಗ. ಸೊ ನ್ಯೂಟ್ರಿಷನ್ ಅಸೆಸ್ಮೆಂಟ್ ಪ್ರಕಾರ ನಾವು ಡಿಸೈಡ್ ಮಾಡ್ತೀವಿ. ಇಟ್ ಕ್ಯಾನ್ ಬಿ ಬಿಟ್ವೀನ್, ಈಗ 15 kg ಮಗುದು ತೂಕ ಇದೆ ಅಂದರೆ, ಸೊ ಅಟ್ಲೀಸ್ಟ್ ಡಬಲ್ ಮಾಡಿದರೆ 30 grams. ಡಬಲ್ ಇಲ್ಲ ಅಂದರೆ ಮಗುದು ಬೆಳವಣಿಗೆ ಚೆನ್ನಾಗಿದೆ ಅಂದರೆ 30 ಗ್ರಾಮ್ ಬದಲ ಅವ್ರಿಗೆ 1.5 ಅಷ್ಟಂತೂ ಮಿನಿಮಮ್ 25 grams. ಎಸ್. ಸೊ ದಟ್ ಈಸ್ ವಾಟ್ ವಿಲ್ ಬಿ ಕವರ್ಡ್ ಬಿಟ್ವೀನ್ 15-20% ಆಫ್ ಟೋಟಲ್. ಸೊ ಟೋಟಲ್ ಅಂತ ನೋಡಿದರೆ, ಈಗ ನೀವು ಯೋಜನೆ ಮಾಡಿದರೆ ಒಂದು ತಟ್ಟೆಯಲ್ಲಿ ನಾವು ನೋಡುವಾಗ 50% ನಾವು ಆಲ್ಮೋಸ್ಟ್ ಕಾರ್ಬ್ಸ್ ಬಂದಾಗಿದೆ, 15-20% ನಿಮ್ಮದು ಪ್ರೋಟೀನ್ ಅಂಶ ಬಂದಾಯಿತು, ಇನ್ನೂ ಮಿಕ್ಕಿರೋದು 30. ಸೊ ಆ 30 ಇದರಲ್ಲಿ ನೀವು ಆ ಬರೀ ಕಾಳಿಂದ ನಿಮಗೆ ಪ್ರೋಟೀನ್ ಅಂಶ ಬರುತ್ತೆ ಆ ಥರ ಇಲ್ಲ. ಈವನ್ ಹಾಲಿಂದ ಮಾಡಿರೋದು ಪದಾರ್ಥ, ಇವನ್ ಸೋಯಾ ಪ್ರೋಟೀನ್ ಇರ್ಬೋದು, ಅಥವಾ ಪನೀರು, ಚೀಸು, ನಾನ್ ವೆಜ್ ತಿನ್ನೋರ ಜನ ಇದರಲ್ಲಿ ಆ್ಯನಿಮಲ್ ಪ್ರೋಟೀನ್ ಅಂತ ನಾವು ಹೇಳ್ತೀವಿ. ಈಗ ಚಿಕನ್ ಇರ್ಬೋದು, ಫಿಶ್ ಇರ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಸೊ ದೋಸ್ ಶುಡ್ ಕಮ್ ಇನ್ ದ್ಯಾಟ್ 20%. ಇನ್ನೊಂದು ಮಿಕ್ಕಿರೋದು 30% ಏನು ಬರುತ್ತೆ, ಇವಾಗ ಇದರಲ್ಲಿ ನೀವು ಯೋಜನೆ ಮಾಡಬೇಕು, ಎಲ್ಲ ತರಕಾರಿ ಎಲ್ಲ ಸೇರಿಸ್ಬೇಕು, ಫ್ರೂಟ್ಸ್, ವೆಜಿಟೇಬಲ್ಸ್. ಸೊ ಫ್ರೂಟ್ಸಲ್ಲಿ ತುಂಬ, ಮೇಡಮ್ ನನ್ನ ಮಗು ಹಣ್ಣು ತಿನ್ನೋದಿಲ್ವಾ ಅಂದರೆ, ಸ್ಟಾರ್ಟಿಂಗಿಂದ ಮಗು ತಿಂತಾ ಇಲ್ಲ ಅಂದರೆ ಅವಾಗೆ ನಾವು ಅಭ್ಯಾಸ ಸ್ಟಾರ್ಟ್ ಮಾಡಿಲ್ಲ. ನೀವು ಅವಕಾಶ ಕೊಡಿ, ಮಗು ಆರಾಮಲ್ಲಿ ಸ್ಟಾರ್ಟ್ ಮಾಡುತ್ತೆ. ಮತ್ತು ನಾವು ಸಹ ಮಗು ಜೊತೆಗೆ ತಿಂತಾ ಬರಬೇಕು. ಸೊ ಸಾಫ್ಟ್ ಫುಡ್ ಇದೆ, ಬಾಳೆಹಣ್ಣು ಕೊಡ್ಬೋದು, ಬಾಳೆಹಣ್ಣಲ್ಲಿ ಕಟ್ ಮಾಡಿ ಕೊಡಿ. ಮಕ್ಕಳಿಗೆ ಇವಾಗ ಇಷ್ಟ ಇರುತ್ತೆ ಟೂತ್ ಪಿಕ್ ಯೂಸ್ ಮಾಡೋದು, ಅಥವಾ ಈಚೆ ಅವ್ರಿಗೆ ಮೇಕ್ ಇಟ್ ಆ್ಯಸ್ ಎ ಸೆಲಿಬ್ರೇಷನ್. ಊಟ ಟೈಮ್ ಅಂದರೆ ನಮ್ಮಲ್ಲಿ ನೋಡಿ, ನಮಗೆ ಇಷ್ಟೊಂದು ಹಬ್ಬ ಇದೆ. ಪ್ರತಿಯೊಂದು ಹಬ್ಬ ಅಂದರೆ ಒಂದು ಸೆಲಿಬ್ರೇಷನ್ ಆಫ್ ಒಂದು ಪರ್ಪಸ್.
ನೀವು ಸಂಕ್ರಾಂತಿ ಹಬ್ಬ ಇದ್ದರೆ ಬೇವು ಬೆಲ್ಲ ಇರಲೇಬೇಕು, ಕಬ್ಬು ಇರಲೇಬೇಕು. ಸೊ ಅದರಿಂದ ಮಾಡಿರೋದು ಪದಾರ್ಥ ಮಗುಗೆ ಒಂದು ಹೇಳ್ಕೊಡ್ಲಿಕ್ಕೆ ಅವಕಾಶ, ಅರ್ಥ ಮಾಡ್ಕೊಳ್ಳಿಕ್ಕೆ, ಮತ್ತು ಅದು ಎಷ್ಟಾಗಿ ನೀಟಾಗಿ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಇಷ್ಟು ನಾವು ಪೌಷ್ಟಿಕಾಂಶ ಮಾತಾಡ್ತಾ ಇರುವಾಗ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಸೊ ತಟ್ಟೆಯಲ್ಲಿ ನೀವು ಹಣ್ಣು ಇರಬೇಕು, ಮತ್ತು ತರಕಾರಿಯಲ್ಲಿ ನೀವು ಸೀಸನಲ್ ಏನಿದೆ ಅದನ್ನ ಹೆಚ್ಚಾಗಿ ಹೋಗಿ. ಸೊಪ್ಪು ಯಾವ ಸೀಸನಲ್ಲಲ್ಲಿ ನಿಮಗೆ ಏನೇನು ಸೀಸನ್ ಸಿಗ್ತಾ ಇದೆ, ಮತ್ತು ಸಬ್ಸಿಗೆ ಸೊಪ್ಪು ಒಳ್ಳೆಯದು, ತುಂಬ ಒಳ್ಳೆಯ ಸೊಪ್ಪು ನಾನು ಹೇಳ್ತೀನಿ. ನಮ್ಮ ಮೈಸೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಎಲ್ಲ ಸೊಪ್ಪು ಸಿಕ್ಕುತ್ತೆ. ಬ್ರಾಹ್ಮಿ ಆಗ್ಬೋದು, ಗಂಟಿಗೆ ಸೊಪ್ಪು ಆಗಿರ್ಬೋದು, ನಮ್ಮ ಒಂದೆಲೆಗೆ ಹೇಳ್ತೀರಾ. ಅದೇ ಥರ ನೀವು ಸೊಪ್ಪಲ್ಲಿ ಬಸಳೆ ಸೊಪ್ಪು, ಇವನ್ ಪಾಲಕ್ ಸೊಪ್ಪಲ್ಲಿ ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಒಂದು ಆಕ್ಸಿಲೇಟ್ಸ್ ತುಂಬ ಇರುತ್ತೆ, ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಹೇಳ್ತೀವಿ. ಸೊ ಅದನ್ನ ನೀವು ಓಪನ್ ಪ್ಯಾನ್ನಲ್ಲಿ ಸ್ವಲ್ಪ ಬೇಯಿಸಬೇಕು. ಕರೆಕ್ಟ್. ಯಾಕೆ ಅಂದರೆ ಆ ಆಕ್ಸಿಲೇಟ್ಸ್ ಹೋಗುವಾಗ ಮಗುಗೆ ಗಟ್ಟಿಗೆ ಮತ್ತೆ ತೊಂದರೆ ಜಾಸ್ತಿ ಆಗುತ್ತೆ. ರಾ ಸ್ಪಿನಚ್ ಈವನ್ ಬೇಯಿಸುವಾಗನು ರಾ ಅಂತೂ ಕೊಡಲೇಬಾರ್ದು. ಓಪನ್ ಪ್ಯಾನ್ ಅಲ್ಲಿ ಸ್ವಲ್ಪ ಬೇಯಿಸ್ಬಿಟ್ಟು ಆಮೇಲೆ ಯಾವಾಗಲೂ ಬೇಯಿಸ್ಬಿಟ್ಟು, ಅಥವಾ ನೀರನ್ನ ನೀವು ಬಾಯ್ಲ್ ಮಾಡ್ತೀವಿ ಅಲ್ವಾ, ಹೇಳ್ತೀವಲ್ವಾ, ಅದು ಬಾಯ್ಲ್ ಮಾಡುವಾಗ ಆ ನೀರನ್ನ ಬಿಸಾಕಬೇಕು. ಬೇರೆ ತರಕಾರಿಯಲ್ಲಿ ನೀರು ಬಿಸಾಕಬಾರ್ದು. ಹೆಚ್ಚಾಗಿ ನೀರು ಅಷ್ಟೇ ಇರಬೇಕು, ಅಷ್ಟೇ ಟಕ್ಕಾಗಿ ಕರೆಕ್ಟಾಗಿ ಸಮ ಇರಬೇಕು. ಕರೆಕ್ಟ್. ಪಾಲಕಲ್ಲಿ ಮಾತ್ರ ನೀವು ಬಿಸಾಕಲೇಬೇಕು. ತುಂಬ ಆ್ಯಂಟಿ ನ್ಯೂಟ್ರಿಷನ್ ಫ್ಯಾಕ್ಟರ್ಸ್ ಇದೆ. ಸೊ ಆ ನೀರು ಮಗುಗೆ ಹೊಟ್ಟೆಗೆ ಹೋಗಬಾರ್ದು. ಆಮೇಲೆ ಈಗ ಗ್ಲೂಟನ್ ಫ್ರೀ, ಕೇಸಿನ್ ಫ್ರೀ ಅಂತ ಮಾತಾಡಿದ್ರಿ ಮ್ಯಾಮ್, ಅದ್ರ ಬಗ್ಗೆ ಹೇಳೋದಾದ್ರೆ? ಎಸ್. ಸೊ ತುಂಬ ASD ತಂದೆ ತಾಯಿಗೆ ಅದು ಮಾಹಿತಿ ಇರುತ್ತೆ, ಆಲ್ರೆಡಿ ಅವೇರ್ನೆಸ್ ಇದೆ. ತುಂಬ ಪೇರೆಂಟ್ಸ್ ಎಜುಕೇಟೆಡ್ ಆಗಿನೇ ತುಂಬ ಇದ್ದಾರೆ. ಅವರು ಎಜುಕೇಟೆಡ್ ಇಲ್ಲ ಅಂದ್ರೂ ಅವ್ರು ಕಲ್ತ್ಬಿಟ್ಟು ಗೊತ್ತಾಗುತ್ತೆ, ಓ ಮೇಡಮ್ ನಾವು ಓದಿದ್ದೀವಿ, ಬೇರೆ ಯಾರು ಹೇಳಿರೋದು ಗ್ಲೂಟನ್ ಇರಬಾರ್ದು. ಗ್ಲೂಟನ್ ಅಂದರೆ ಏನು? ಗ್ಲೂಟನ್ ಈಸ್ ಎ ಪ್ರೋಟೀನ್. ನಾನೀಗ ಪ್ರೋಟೀನ್ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ವಾ. ಗ್ಲೂಟನ್ ಈಸ್ ಎ ಪ್ರೋಟೀನ್ ವಿಚ್ ಕಮ್ಸ್ ಫ್ರಮ್ ದ ಗೋಧಿಯಿಂದ ಬಂದಿರೋದು. ಕರೆಕ್ಟ್. ಪ್ರೋಟೀನು. ಆ ಗೋಧಿ ನಾವು ತಿನ್ನಲೇಬಾರ್ದು ಅಂತ ಆ ಥರ ಮಗುಗೆ ತುಂಬ ತೊಂದರೆ ಕೊಡುತ್ತೆ ಅಂತ ಗಟ್ಗೆ ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಪ್ರತಿಯೊಂದು ಮಗುಗೆ ಈ ಥರ ಇಲ್ಲ. ಫುಡ್ ಇಂಟಾಲರೆನ್ಸ್ ಆ್ಯಂಡ್ ಫುಡ್ ಸೆನ್ಸಿಟಿವಿಟಿ ಈಸ್ ವೆರಿ ವೆರಿ ಪರ್ಸ್ನಲೈಸ್ಡ್. ಒಂದು ಮಗುಗೆ ತೊಂದರೆ ಇರಬಾರ್ದು. ಸೊ ನೀವು ಫುಡ್ ಡೈರಿನ ಮೇಂಟೈನ್ ಮಾಡಬೇಕು. ಒಂದು ಫುಡ್ ಡೈರಿನ ಮೇಂಟೈನ್ ಮಾಡಿದರೆ, ಈಗ ನನ್ನ ಮಗು ತುಂಬ ಚೆನ್ನಾಗಿತ್ತು, ಸಡನ್ನಾಗಿ ಯಾಕೆ ಒಂದು ಮೋಷನ್ಗೆ ತುಂಬ ಸತಿ ಹೋಗ್ತಾ ಇದೆ, ಪದೇ ಮಗುಗೆ ತುಂಬ ಅತಿ ಹೆಚ್ಚಾಗಿ ಕಾನ್ಸ್ಟಿಪೇಷನ್ ಬಂದುಬಿಟ್ಟಿದೆ, 2 ದಿವಸ ಆಯಿತು ಮಗು ಹೋಗೇ ಇಲ್ಲ ಮೋಷನ್ಗೆ. ಸೊ ಅಂಥದ್ದೆಲ್ಲಾಗ ನೀವು ಗಮನ ಕೊಡಬೇಕು. ಸೊ ಯು ಶುಡ್ ಮೇಂಟೈನ್ ಎ ಫುಡ್ ಡೈರಿ ಟು ಅಂಡರ್ಸ್ಟ್ಯಾಂಡ್ ವೆದರ್ ನಿಮ್ಮ ಮಗುಗೆ ಈ ತಾಪತ್ರೆ ಇದೆ ಅಥವಾ ಇಲ್ಲ. ತಾಪತ್ರೆನೇ ಇಲ್ಲ, ನೀವು ಯಾಕೆ ಮತ್ತೆ ಗ್ಲೂಟನ್ನ ಕಡಿಮೆ ಮಾಡ್ತೀರಾ? ಮಾಡೋ ಅವಶ್ಯಕತೆ ಇಲ್ಲ. ಸೊ ಗ್ಲೂಟನ್ ಟಾಲರೆನ್ಸ್ ಚೆಕ್ ಮಾಡಿ ಆಮೇಲೆ ಅದ್ರ ಬಗ್ಗೆ ಗ್ಲೂಟನ್ನು ಇರ್ಬೋದು, ಅಥವಾ ಈವನ್ ನಾವು ಹಾಲು ಪದಾರ್ಥನ ತುಂಬ ಇಮಿಡಿಯೇಟ್ಲಿ ಆಗಿ ಕಡಿಮೆ, ಬಿಕಾಸ್ ಕೇಸಿನ್ ಇಸ್ ವಾಟ್ ಇಸ್ ದಟ್? ಕೇಸಿನ್ ಇಸ್ ಅಗೇನ್ ದ ಪ್ರೋಟೀನ್ ವಿಚ್ ಇಸ್ ಕಮಿಂಗ್ ಫ್ರಮ್ ದ milk. And casein, and many children also have lactose intolerance. Lactose is nothing but ಹಾಲಿಂದ ಬಂದಿರೋದು ಸಕ್ಕರೆ ನ್ಯಾಚುರಲ್ ಶುಗರ್ ಅದು. ಕರೆಕ್ಟ್. ಸೊ ನಮ್ಮ ಮಗುಗೆ ಪ್ರಾಬ್ಲಮೇ ಇಲ್ಲದೆ ನೀವು ಯಾಕೆ ತೆಗಿತೀರಾ ಅದನ್ನ? ಬಟ್ ಹಾಲಿನ ಕೇಸಿನ್ ಪ್ರಾಬ್ಲಮ್ ಇದೆ ಅಂತ ಮಗುನೇ ಹಾಲೇ ಕೊಡಬಾರ್ದು ಅಂತ ಇಲ್ಲ. ಫರ್ಮೆಂಟೆಡ್ ಮಿಲ್ಕ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರೋಬಯೋಟಿಕ್ಸ್. ಸೊ ಮೊಸರು ನೀವು ಮಾಡಿ ಕೊಡ್ಬೋದು, ಫ್ರೆಶ್ ಆಗಿ ಮಾಡಿರೋದು ಮೊಸರು ಕೊಡಿ. ಸೊ ನಾನು ಒಂದು ಮೊಸರು ಮಾಡಿಬಿಟ್ಟಿದ್ದೀನಿ, ನಾನು ವಾರಾಗೆ ಒಂದು ಸತಿ ಮಾಡಿಬಿಟ್ಟು ನಾನು ಅದನ್ನೇ ಫ್ರಿಜ್ಜಲ್ಲಿ ಇಡೋದು ಮತ್ತೆ ತೆಗಿಯೋದು. ಪ್ಲೀಸ್ ರಿಮೆಂಬರ್, ಅದರದ್ದು ಮೈಕ್ರೋಬಿಲ್ ಕನ್ಸಾರ್ಷಿಯಮ್ ಪೂರ್ತಿ ಚೇಂಜ್ ಆಗಿರುತ್ತೆ. ಅದು ಒಳ್ಳೇದಾಗಲಿಕ್ಕೆ ಬದಲೇ ಅದು ನಿಮಗೆ ಹೆಚ್ಚಾಗಿ ತೊಂದರೆ ಆಗಿರುತ್ತೆ. ಸೊ ಈಗ ಪ್ಯಾಕೆಟ್ಸ್ ಮೊಸರು ಯೂಸ್ ಮಾಡ್ತಾರೆ ಮೋಸ್ಟ್ ಆಫ್ ದ ಟೈಮ್ಸ್. ಹೌ ಡು ಯು ರಿಲೇಟ್ ಹಿಯರ್? ನಿಮ್ಮದೇ ಫ್ರೆಶ್ ಮಾಡಿ ಕೊಡೋದು ಒಳ್ಳೇದು ಅಂತೀರಾ, ಪ್ಯಾಕೆಟ್ಸು? ನೋಡಿ ಮ್ಯಾಮ್, ಏನು ಒಂದು ಯೋಚನೆ ಮಾಡಬೇಕು ನಾವು, ತಂದೆ ತಾಯಿಗೆ ಅಥವಾ ಮನೆಯಲ್ಲಿ ದೊಡ್ಡವ್ರಿಗೂ ಎಷ್ಟು ಮನೆಯಲ್ಲಿ ಸೇರಿ ಅಡುಗೆ ಮಾಡುವಾಗ ಎಷ್ಟು ಟೈಮ್ ಇರುತ್ತೆ ಅವ್ರಿಗೆ. ಕನ್ವೀನಿಯನ್ಸು ಟೈಮು ತುಂಬ ಚಾಲೆಂಜಿಂಗ್ ಇರುತ್ತೆ. ಸೊ ಒಂದು ಸತಿ ನೀವು ಏನೋ ಮಾರ್ಕೆಟಿಂದ ಪ್ಯಾಕೆಟ್ ತೊಗೊಂಡು ಬಂದು ನೀವು ಮಾಡಿದ್ದೀರಾ ಅಂತ ಓಕೆ. ಬಟ್ ಓವರ್ ಆಲ್ ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಟೈಮ್ನ ನೀವು ಪ್ಲ್ಯಾನ್ ಯಾವ ರೀತಿ ಮಾಡಬೇಕು ಅಂದರೆ, ಟೈಮ್ ಮ್ಯಾನೇಜ್ಮೆಂಟ್ ಜೊತೆಗೆ ನಿಮ್ಮದು ಶೆಡ್ಯೂಲ್ ಪ್ಲ್ಯಾನಿಂಗು ಆಗಿರಬೇಕು. ಕರೆಕ್ಟ್. ಸೊ ಯಾವಾಗ ನೀವು ಶೆಡ್ಯೂಲ್ ಪ್ಲ್ಯಾನಿಂಗ್ ಮಾಡಿಬಿಡ್ತೀರಾ, ನಿಮಗೆ ಈ ಸಣ್ಣ ಪುಟ್ಟ ಕೆಲಸ
ಹೆಚ್ಚಾಗಿ ಅನಿಸೋದಿಲ್ವಾ? ವಿದಿನ್ 2 minutes ಯು ಕ್ಯಾನ್ ಜಸ್ಟ್ ಪುಟ್ ಒನ್ ಹೆಪ್ ಹಾಕ್ಲಿಕ್ಕೆ ಎಷ್ಟು ಟೈಮ್ ಬೇಕು? ಕರೆಕ್ಟ್. ಬಟ್ ಯು ಶುಡ್ ರಿಮೆಂಬರ್ ಟು ಡೂ ಇಟ್ ಅಟ್ ದಟ್ ಪರ್ಟಿಕ್ಯುಲರ್ ಟೈಮ್. ಸೊ ಫ್ರೆಶ್ ಮೊಸರುದು ಎಷ್ಟು ಬೆನಿಫಿಟ್ ಇದೆ ಅದು ನಿಮ್ಮ ಮಕ್ಕಳಿಗೆ ಆರಾಮಲ್ಲಿ ಹೆಚ್ಚಾಗಿ ನೀವು ಕೊಡ್ಬೋದು.